ನೀರಿಲ್ಲ ನೀರಿಲ್ಲ ಬೆಂಗಳೂರಿನ ಯಾವ ಏರಿಯಾಗೆ ಹೋದ್ರೂ ನೀರಿಲ್ಲ. ವಾರಕ್ಕೊಮ್ಮೆ ಬರೋ ನೀರಿಗೆ 3 ದಿನ ಮೊದಲೇ ಬುಕಿಂಗ್ ಮಾಡಬೇಕಾಗಿದೆ. ಇನ್ನು ರಂಗು ರಂಗಿನ ಹೋಳಿ ಹಬ್ಬಕ್ಕೂ ಜಲ ಬವಣೆಯ ಬಿಸಿ ತಟ್ಟಿದೆ. 10 ದಿನಕ್ಕೆ ಒಂದ್ಸರ್ತಿ ನೀರು ಬಿಡ್ತಾ ಇದ್ದಾರೆ ಸರ್, ಕಾವೇರಿ ನೀರು. ರಾತ್ರಿ ಎಲ್ಲ ಹಿಡಿದು ಇಟ್ಕೊಂಡ್ರು ಬಿಂದಿಗೆಗಳೆಲ್ಲ ಹುಳ ಬಿದ್ದೋಗುತ್ತೆ ಸರ್. ನೀರಿನ ಸೋರ್ಸ್ಗಳು ಅದನ್ನೆಲ್ಲ ಮುಚ್ಚಾಕ್ತಿದೀವಿ ನಾವು. ಇದರೆಲ್ಲದರ ಪರಿಣಾಮ ಈಗ ಅನುಭವಿಸ್ತಾ ಇದೀವಿ. ಕುಡಿಯೋಕೆ ನೀರು ಸಿಗ್ತಿಲ್ಲ, ಸ್ನಾನಕ್ಕೂ ನೀರಿಲ್ಲ, ಜನರ ಗೋಳು ಹೇಳೋಕೆ ಆಗ್ತಿಲ್ಲ. ಇಡೀ ಬೆಂಗಳೂರಿನ ಜಲ ಸಂಕಷ್ಟವನ್ನ ನೀರಿಲ್ಲ ನೀರಿಲ್ಲ ಅಭಿಯಾನದ ಮೂಲಕ TV9 ತೆರೆದಿಡ್ತಿದೆ. ಇವತ್ತು ಮಂಗಮ್ಮನಪಾಳ್ಯ ಜನರ ಜಲಗೋಳನ್ನ ತೆರೆದಿಟ್ಟಿದ್ವಿ. ವಾರಕ್ಕೊಮ್ಮೆ ನೀರು, ಮಂಗಮ್ಮನಪಾಳ್ಯ ಜನರ ಕಣ್ಣೀರು. ಬೊಮ್ಮನಹಳ್ಳಿ ವಲಯದ ಮಂಗಮ್ಮನಪಾಳ್ಯ ಏರಿಯಾದಲ್ಲಿ 2 ವಾರಕ್ಕೊಮ್ಮೆ ನೀರು ಬರ್ತಿದೆ. ಈ ಏರಿಯಾದಲ್ಲಿ ಬಹುತೇಕರು ಕಾರ್ಮಿಕರು. ಹೀಗಾಗಿ ಹಣ ಕೊಟ್ಟು ಟ್ಯಾಂಕರ್ ನೀರು ಖರೀದಿಸಲು ಆಗ್ತಿಲ್ಲ. ಒಂದು ಟ್ಯಾಂಕರ್ಗೆ 1500 ರೂಪಾಯಿಯಿಂದ 2000 ರೂಪಾಯಿ ಕೇಳ್ತಿದ್ದಾರೆ. ಅದು 3 ದಿನ ಮೊದಲೇ ಬುಕಿಂಗ್ ಮಾಡಬೇಕಂತೆ. ನಾವು ದುಡ್ಕೊಂಡು ತಿನ್ನೋರೆ, ದಿನಗೂಲಿಯ ಮಾಡ್ಕೊಂಡು ತಿನ್ನೋರು. ನಾವು ಅಷ್ಟೊಂದೆಲ್ಲ ಕೊಟ್ಟು ನಾವು ನೀರಿಲ್ಲ ಅಂತಂದರೆ ಎಲ್ಲೋಗ್ಬೇಕು? ಟ್ಯಾಂಕರ್ಗಳಿಗೂ ಎಷ್ಟೊಂತ ಕೊಡೋಕ್ಕಾಗುತ್ತೆ? ನಾವು ದುಡಿಯೋದೇ ಇಲ್ಲಿ 10,000 15,000 ಆದರೆ ಟ್ಯಾಂಕರ್ಗಳಿಗೆ 1,500 2,000 ಎಲ್ಲಿಂದ ತಂದು ಕೊಡೋಕ್ಕಾಗುತ್ತೆ? ದುಡಿಯೋದೆಲ್ಲ ಟ್ಯಾಂಕರ್ ನೀರುಗಳಿಗೆ ಇಟ್ವಿ ಅಂತಂದರೆ ಮನೆ ಮಕ್ಕಳು ಸಂಸಾರ ಯಾವ ಥರ ನಡೆಸೋಕ್ಕಾಗುತ್ತೆ ಹೇಳಿ? ಹೋಳಿ ಹಬ್ಬಕ್ಕೂ ಜಲಬವಣೆ. SP ರೋಡ್ನಲ್ಲಿ ಡ್ರೈ ಹೋಳಿ ಅಭಿಯಾನ. ಬಣ್ಣದ ರಂಗಲ್ಲಿ ತೇಲಲು ದಿನಗಣನೆ ಶುರುವಾಗಿದೆ. ರಾಜಧಾನಿಯಲ್ಲಿ ಬಣ್ಣದ ಕುಳಿಯಲ್ಲಿ ಮಿಂದೇಳಲು ಜನ ಸಜ್ಜಾಗ್ತಿದ್ದಾರೆ. ಆದರೆ ಈ ವರ್ಷ ರಂಗುರಂಗಿನ ಹೋಳಿ ಹಬ್ಬಕ್ಕೂ ಜಲಕಂಟಕ ಎದುರಾಗಿದೆ. ಬೆಂಗಳೂರಿನಲ್ಲಿ ಹೋಳಿ ಹಬ್ಬಕ್ಕೆ SP ರೋಡ್ ಹೆಸರುವಾಸಿ. ಆದರೆ ನೀರಿನ ಸಮಸ್ಯೆಯಿಂದಾಗಿ ಈ ಬಾರಿ ಡ್ರೈ ಹೋಳಿ ಆಚರಿಸಲು ನಿರ್ಧರಿಸಿದ್ದಾರೆ. ನೀರು ಪೋಲು ಮಾಡದೆ ಡ್ರೈ ಹೋಳಿ ಹಬ್ಬ ಆಚರಿಸಲು SP ರೋಡ್ ಅವಿನ್ಯೂ ರೋಡ್ ವ್ಯಾಪಾರಿಗಳು ಮನವಿ ಮಾಡಿದ್ದಾರೆ. ಹೋಳಿ ಹಬ್ಬ ಡ್ರೈ ಹೋಳಿ ಆಚರಣೆ ಮಾಡಿ. ಯಾಕಂದರೆ ಹೋಳಿಯಲ್ಲಿ ಭಾಳ ನೀರು ವೇಸ್ಟ್ ಮಾಡ್ತಾರೆ ಜನಗಳು. ಅರ್ಥ ಮಾಡ್ಕೊಳ್ಳಲ್ಲ ನೀರು ಡಿಮ್ಯಾಂಡ್ ಇದೆ ಅಂತ. ಬರೀ ಆಟನಲ್ಲಿ ನೀರು ವೇಸ್ಟೇಜ್ ಮಾಡಿಬಿಡ್ತಾರೆ. ಬಟ್ ಈ ಸರಿ ಯಾವ ಡ್ರೈ ಹೋಳಿ ಆಚರಣೆ ಮಾಡಿ. ನೀರಿನ ಸಮಸ್ಯೆ ಸೆಲೆಬ್ರಿಟಿಗಳಿಗೂ ತರ್ತಿದೆ. ಕುಡಿಯುವ ನೀರು ಪೂರೈಸುವಂತೆ ನಟಿ ತಾರಾ ಒತ್ತಾಯಿಸಿದ್ದಾರೆ. ಕಾಕ್ಸ್ಟೌನ್ನ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಬಳಿ ತಾರಾ ನೇತೃತ್ವದಲ್ಲಿ ಭಾರತೀ ನಗರ ನಾಗರಿಕರ ವೇದಿಕೆಯವರು ಖಾಲಿ ಕೊಡ ಪ್ರದರ್ಶಿಸಿದರು. ಎಚ್ಚರಿಕೆ ತಗೊಳ್ಬೇಕಿತ್ತು. ಆ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ನಾನು ಹೇಳ್ತೇನೆ. ಈಗಾಗಲೇ 3 ತಿಂಗಳಿಂದ ಹೇಳಿದ್ರಿ ಹೇಮಾವತಿ ನೀರನ್ನು ನೆಲಮಂಗಲದವರೆಗೂ ತರ್ತೀನಿ ಅಂತ ಹೇಳಿದ್ರಿ, ಆದರೆ ಮಾಡಲಿಲ್ಲ ಅದನ್ನು ನೀವು. ಅದಷ್ಟೇ ಅಲ್ಲದೆ ಈಗ ವೃಷಭಾವತಿ ನೀರನ್ನು ಸಂಸ್ಕರಣೆ ಮಾಡಿ ಬೆಂಗಳೂರಿಗೆ ತರ್ತೀವಿ ಅಂತಿದ್ದೀರಿ. ಯಾವಾಗ ಮಾಡ್ತೀರಿ ಅದನ್ನೆಲ್ಲನೂ ನೀವು? ಬೆಂಗಳೂರಿನ ಜಲ ಸಂಕಷ್ಟಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಇದರ ಮಧ್ಯೆ ಸರ್ಕಾರ ಎಚ್ಚರಿಕೆ ಕೊಟ್ಟರೂ ಟ್ಯಾಂಕರ್ ಮಾಫಿಯಾಗೆ ಇನ್ನೂ ಕಡಿವಾಣವೇ ಬಿದ್ದಿಲ್ಲ. ಶಾಂತಮೂರ್ತಿ ಮತ್ತು ವಿನಾಯಕ್ ಜೊತೆ ಕಿರಣ್, TV9 ಬೆಂಗಳೂರು.